ಚಿನ್ನದ ಬೆಲೆ ನಿನ್ನೆ ಮತ್ತೆ ಕಡಿಮೆಯಾಗಿದೆ. ಏರಿಕೆಯ ಹಾದಿಯಲ್ಲಿದ್ದ ಬಂಗಾರದ ದರ 3 ದಿನಗಳಿಂದ ಇಳಿಕೆಯತ್ತ ಮುಖ ಮಾಡಿದೆ. ಅಷ್ಟಕ್ಕೂ ಬುಧವಾರ ಆಭರಣ ಚಿನ್ನದ ಬೆಲೆ ಎಷ್ಟಿತ್ತು, ಬೆಳ್ಳಿ ಬೆಲೆ ಇಳಿತ, ಡೀಟೇಲ್ಸ್ ನಿಮ್ಮ ಮುಂದೆ. ಚಿನ್ನಕ್ಕೆ ಏನಾಗಿದೆ? ಖಂಡಿತ ಇಂಥದೊಂದು ಪ್ರಶ್ನೆ ಮಾರುಕಟ್ಟೆಯಲ್ಲಿ ಜನಜನಿತವಾಗಿದೆ. ಉದಾಹರಣೆಗೆ ಕಳೆದ ಶುಕ್ರವಾರ ಸಂಜೆ ವೇಳೆಗೆ ಬಂಗಾರದ ಬೆಲೆ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿತ್ತು. ಮರುದಿನವೇ ಅಂದ್ರೆ ಶನಿವಾರವೇ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಆಯಿತು. ಇದಾದ್ಮೇಲೆ ವಾರದ ಮೊದಲ ದಿನವಾದ ಸೋಮವಾರ ಚಿನ್ನದ ಬೆಲೆ ಮತ್ತೆ ಕುಸಿತವಾಯಿತು. ಇದೀಗ ಇಳಿಕೆಯ ಹಾದಿಯಲ್ಲೇ ಮುಂದುವರೆದಿದೆ. ಮಂಗಳವಾರ ಸಂಜೆಗೆ ಹೋಲಿಸಿಕೊಂಡ್ರೆ ಬೆಂಗಳೂರಲ್ಲಿ ಬುಧವಾರ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 54 ರೂಪಾಯಿ ಕಡಿಮೆಯಾಗಿದೆ. ಈಗ 10 ಗ್ರಾಂ ಬೆಲೆ 1,54,750 ರೂಪಾಯಿಗೆ ತಲುಪಿದೆ. ಆಭರಣ ಚಿನ್ನವಾದ 22 ಕ್ಯಾರೆಟ್ ಬೆಲೆಯು ಪ್ರತಿ ಗ್ರಾಂಗೆ 50 ರೂಪಾಯಿ ಕಡಿಮೆಯಾಗಿ 10 ಗ್ರಾಂಗೆ 1,41,850 ರೂಪಾಯಿಗೆ ತಲುಪಿದೆ. 18 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ 41 ರೂಪಾಯಿ ಇಳಿಕೆಯಾಗಿ 10 ಗ್ರಾಂಗೆ 1,16,060 ರೂಪಾಯಿಗೆ ಬಂದು ನಿಂತಿದೆ. ಸ್ಥಿರತೆ ಕಂಡ ಬೆಳ್ಳಿಯ ಬೆಲೆ. ಚಿನ್ನಕ್ಕೆ ಹೋಲಿಸಿಕೊಂಡ್ರೆ ಬೆಳ್ಳಿಯ ಮಾರುಕಟ್ಟೆ ಮೊದಲಿನಿಂದಲೂ ಸ್ಥಿರವಾಗಿದೆ. ಮಾರ್ಚ್ ತಿಂಗಳ ಆರಂಭದವರೆಗೂ ಇದೇ ಟ್ರೆಂಡ್ ಇತ್ತು. ಮಾರ್ಚ್ 9ರ ನಂತರ ಸ್ವಲ್ಪ ಅಲುಗಾಡಲು ಶುರು ಮಾಡಿತು. ಏಪ್ರಿಲ್ ತಿಂಗಳ ಶುರುವಿನಲ್ಲಿ 2,50,000 ರೂಪಾಯಿ ಆಯಿತು. ಅದಾದ್ಮೇಲೆ ಬೆಳ್ಳಿಯ ಬೆಲೆ ಸ್ವಲ್ಪ ಏರಿಕೆಯಾಗಿ ಕಳೆದ ವಾರದ ಕಡೆಗೆ 1 ಕೆಜಿ ಬೆಳ್ಳಿಗೆ 2,60,000 ರೂಪಾಯಿ ಆಯಿತು. ಕಳೆದ ಶನಿವಾರ ಪ್ರತಿ ಗ್ರಾಂಗೆ 10 ರೂಪಾಯಿ ಜಾಸ್ತಿಯಾಗಿ ಪ್ರತಿ ಕೆಜಿಗೆ 2,75,000 ರೂಪಾಯಿ ತಲುಪಿತು. ಸೋಮವಾರ ಬೆಳ್ಳಿಯ ದರದಲ್ಲಿ ಏನೇನೂ ವ್ಯತ್ಯಾಸ ಆಗಿರಲಿಲ್ಲ. ಮಂಗಳವಾರ ಪ್ರತಿ ಗ್ರಾಂಗೆ 10 ರೂಪಾಯಿ ಕುಸಿದು ಮತ್ತೆ ಪ್ರತಿ ಕೆಜಿಗೆ 2,65,000 ರೂಪಾಯಿ ಆಗಿತ್ತು. ಬುಧವಾರ ಮಾತ್ರ ಬೆಳ್ಳಿಯ ಬೆಲೆ ಸ್ಥಿರವಾಗಿದೆ. ಚಿನ್ನದ ಮಾರುಕಟ್ಟೆ ಅಲುಗಾಡಲು ಏನು ಕಾರಣ? ಎಲ್ರಿಗೂ ಒಂದು ವಿಷಯ ಚೆನ್ನಾಗಿ ಗೊತ್ತು. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಬಂಗಾರದ ಮಾರುಕಟ್ಟೆ ದುರ್ಬಲವಾಗಿದೆ ಅಂತ. ಈಗ ಕದನ ವಿರಾಮದ ಸಾಧ್ಯತೆ ಇನ್ನಷ್ಟು ಕಡಿಮೆಯಾಗಿರೋದ್ರಿಂದ ಚಿನ್ನದ ಮಾರುಕಟ್ಟೆ ಮತ್ತಷ್ಟು ದುರ್ಬಲವಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇದರ ನಡುವೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಸೂಚ್ಯಂಕ ಚೇತರಿಕೆ ಕಂಡಿದೆ. ಡಾಲರ್ ಮುಖಬೆಲೆ ಏರಿಕೆ ಆಗಿರೋದು ಕೂಡ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳಲ್ಲಿ ಏರಿಳಿಕೆಯಾಗಲು ಪ್ರಮುಖ ಕಾರಣವಾಗಿದೆ. ಮುಂದುವರಿಯಲಿರುವ ಚಿನ್ನದ ಬೆಲೆಯಲ್ಲಿನ ಚಂಚಲತೆ. ಇನ್ನೊಂದು ಪ್ರಮುಖ ವಿಷಯವನ್ನ ಗಮನಿಸಬೇಕು. ಇಡೀ ಪ್ರಪಂಚಕ್ಕೆ ತೈಲ ಸಾಗಾಣೆಯಾಗುವ ಹೋರ್ಮುಜ್ ಜಲಸಂಧಿಯ ಸುತ್ತ ಉದ್ವಿಗ್ನತೆ ಮೊದಲಿಗಿಂತ ಹೆಚ್ಚಾಗಿದೆ. ಇದರಿಂದ ತೈಲ ಬೆಲೆಗಳು ಕೂಡ ಏರಿಕೆಯಾಗಿವೆ. ತೈಲ ಬೆಲೆ ಏರಿಕೆಯಾಗಿರೋದ್ರಿಂದ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ಏರಿಳಿತವನ್ನ ನಿರ್ಧರಿಸುವಂತಾಗಿವೆ. ಮಾರುಕಟ್ಟೆ ತಜ್ಞರು ಚಿನ್ನದ ಬೆಲೆಯಲ್ಲಿ ಕಾಣುತ್ತಿರುವ ಚಂಚಲತೆ ಇನ್ನೂ ಕೆಲ ದಿನಗಳು ಮುಂದುವರಿಯಲಿದೆ ಎನ್ನುತ್ತಾರೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.